ಅಂದರೆ ನಮ್ಮ ಸೆಮ್ಮಿನ ಲಾಸ್ಟ್ ಪ್ರಾಕ್ಟಿಕಲ್ಸ್ ಆಗಿರುತ್ತೆ. ಕೋಕೋನಟ್ ಆ್ಯಂಡ್ ಪೈನಾಪಲ್ ಫ್ಯೂಷನ್ ಮಾಡಿ ಐಸ್ ಕ್ರೀಮ್ ಮಾಡಿರೋದು. ಸೀರಿಯಸ್ ಆಗಿ ನಮ್ ಟೇಸ್ಟ್ ಇದೆ, ಸೊ ಹೆವಿ ಕ್ರೇಜಿ ಆಗಿದೆ. ಇಟ್ಸ್ ಗೋಯಿಂಗ್ ಸೋ ಫನ್ನಿ. ಏನು ಬೆಂದಿಲ್ಲ. ಫಸ್ಟ್ ಆಫ್ ಆಲ್ ಇದು ಗುಲಾಬ್ ಜಾಮೂನೇ ಅಲ್ಲ. ಮೋಸ್ಟ್ ಫೇವ್ರೆಟ್ ಟೀಮ್ ಹಲೋ ಇವರು. ಚೆಕ್ ಚೆಕ್. ಬಂದಿಲ್ಲ ಒಳಗಡೆ. के होना जाए प्यार तुमसे मुझे कर देगा बर्बाद इश्क मुझे. ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ಗೆ ಸ್ಟ್ರಾಬೆರಿ ಟ್ರೆಸ್ಲೆಸಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅವಳು ಇರ್ಬೇಕಾದ್ರೆ ಮಾಡಕ್ಕಾಗ್ಲಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಸೊ ಇವಾಗ ಮಾಡ್ತಿದ್ದೀವಿ. In plating wise, It will be better than Honey's team. ಹನಿ ಚಾನಲ್ನ ನಾನು ಹೈಜಾಕ್ ಮಾಡಿದ್ದೀನಿ. ಇವತ್ತೇ ತಗೋಬೇಕು. ಜಿಮ್ ಹೋಗ್ತಾಳ ಹನಿ ಒಂಥರ ತುಂಬ ಒಳ್ಳೆ ಹುಡುಗಿ. ನಾನು ನೋಡಿರೋ ಥರ ರೆಸ್ಪೆಕ್ಟ್ ಕೊಡ್ತಾಳೆ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇ ನೀ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಹನಿ ಶೆಫ್ ಯೂನಿಫಾರ್ಮಲ್ಲಿ ಇದ್ದಾಳೆ ಅಂತ ಅನ್ಕೋಬೋದು. ಸೊ ಟುಡೇ ಸಮಥಿಂಗ್ ಸ್ಪೆಷಲ್ ಪ್ರಾಕ್ಟಿಕಲ್ಸ್ ಅಂತ ಹೇಳ್ಬೋದು, ಯಾಕಂದರೆ ನಮ್ಮ ಸೆಮ್ಮಿನ ಲಾಸ್ಟ್ ಪ್ರಾಕ್ಟಿಕಲ್ಸ್ ಆಗಿರುತ್ತೆ. ಇಲ್ಲಿ ಪ್ರತಿಯೊಂದು ಟೀಮೂ ಒಂದೊಂದು ಡೆಸರ್ಟ್ಸ್ ಮಾಡ್ತಾರೆ. ಸೊ ನಮ್ಮ ಟೀಮಲ್ಲಿ ನಾವು ಬ್ಯಾಸ್ ಚೀಸ್ ಕೇಕ್ ಮಾಡ್ತಾಯಿದ್ದೀವಿ. ಅದೇ ಥರ ಈಚ್ ಆ್ಯಂಡ್ ಎವ್ರಿ ಟೀಮ್ ಏನೇನು ಮಾಡ್ತಾರೆ, ಯಾವ್ಯಾವ ಡೆಸರ್ಟ್ ಮಾಡ್ತಾರೆ ಕೇಳೋಣ ಬನ್ನಿ. ಸೊ ಆ್ಯಂಡ್ ಆಲ್ಸೋ ಈ ಸೆಮ್ಮಲ್ಲಿ ನಮಗೆ ಪ್ಯಾಟಿಸರಿ ಆ್ಯಂಡ್ ಕನ್ಫೆಕ್ಷನರಿ ಇದ್ದಿದ್ದರಿಂದ ಏನಾದರೂ ಒಂದು ಸೆಟ್ ಡೆಸರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಶೆಫ್. ಹಾಗಾಗಿ ಎಲ್ಲರೂ ಒಂದೊಂದು ಡೆಸರ್ಟ್ ಮಾಡ್ತಾಯಿದ್ದಾರೆ, ಒಂದೊಂದು ಟೀಮಲ್ಲಿ ಒಂದೊಂದು ಡೆಸರ್ಟ್ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ನೋಡೋಣ. ಇವತ್ತೇನು ಮಾಡ್ತಾ ಇದ್ದೀರಾ? ವಾಟ್ ಟೈಪ್ ಆಫ್ ಡೆಸರ್ಟ್ ಆರ್ ಯು ಮೇಕಿಂಗ್ ಟುಡೇ? ಮೇಕಿಂಗ್ Oreo cheese cake. What? Oreo cheese cake. Okay. Yeah. Do you know the recipe? Yeah. So you are damn sure that the recipe will come out good. I'm not sure about that, but Okay, who is your teammate? Shuman Pinot. Introduce him to, no? Shuman, please. So how excited are you for this practicals? Not that excited. Why? This is your last practicals. You have to tell something, no? Fine. Feeling very emotional. ಅಯ್ಯೋ, ಬರೀ ಡೌಗಳು ನಿಂದು. ಇಟ್ಸ್ ಓಕೆ ಶಮನ್, ಕಾಮ್ ಡೌನ್. ಗೈಸ್, ಹಿಂಗೆ ಇವರೆಲ್ಲ ತಲೆಗೆ ಶೂಟ್ ಆಗ್ತಾರೆ. ಸೊ ಬನ್ನಿ ನೆಕ್ಸ್ಟ್ ಟೀಮ್ಗೆ ಹೋಗೋಣ. ಸೊ ಇವ್ರು ಮಾಡ್ತಾ ಇರೋದು ಓರಿಯೋ ಚೀಸ್ ಕೇಕ್. Subscribe to Honey Shri Vlogs. Leave a comment and like and share. ಥ್ಯಾಂಕ್ ಯು ಆದಿತ್ಯ. ಸೊ ಇವಾಗ ಟೀಮ್ 3ಗೆ ಬಂದಿದ್ದೀವಿ. ನಮ್ಮ ಗರ್ಲ್ಸ್ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಕೇಳೋಣ ಬನ್ನಿ. ಆ್ಯಂಡ್ ವಾಟ್ ಟೈಪ್ ಆಫ್ ಡೆಸರ್ಟ್ ದೇ ಆರ್ ಮೇಕಿಂಗ್, ಲೆಟ್ ಅಸ್ ನೋ. Hi honey. ಹಾಯ್ ರಾಗಿಣಿ, ಹೌ ಆರ್ ಯು? First of all, like, share and subscribe. ಥ್ಯಾಂಕ್ ಯು ರಾಗಿಣಿ, ಥ್ಯಾಂಕ್ ಯು ಸೋ So ಮಚ್. today we are making strawberry cheesecake and there are few special elements. ಅದು ಇವಾಗ ಹೇಳ್ಬಿಟ್ರೆ ಮಜಾ ಸಿಗಲ್ಲ. So stay tuned. ಇಂಟ್ರೊಡ್ಯೂಸ್ ಯುವರ್ ಪಾರ್ಟ್ನರ್. This is my partner, my Teammate. partner, Shambhavi Pai. ವಿಚ್ ಎಕ್ಸ್ಟೆಂಟ್ ಆರ್ ಯು ಎಕ್ಸೈಟೆಡ್? I am excited right now, but then I should see how the results come out. ಇದು ನನ್ನ ಮೋಸ್ಟ್ ಫೇವ್ರೆಟ್ ಟೀಮ್. ಯಾಕೆ ಅಂತ ಅಂದರೆ ಇವರು ನನ್ನ ಬೆಸ್ಟ್ ಫ್ರೆಂಡ್ಸ್. ನೋಡಿ, ಬೆಸ್ಟ್ ಫ್ರೆಂಡ್ಸ್ ಅಂದ್ರೂ ಇವರು ನನ್ನ ಟೀಮ್ಗೆ ಹಾಕ್ಕೊಂಡಿಲ್ಲ, ಬಿಕಾಸ್ 2 ಇನ್ ಅ ಟೀಮ್. ಹಾಗಾಗಿ ಇವ್ರು ಏನು ಡೆಸರ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ನಮ್ಮ ಡೆಸರ್ಟ್ ಹೆಸರು ಸರ್ಪ್ರೈಸ್ ಅಂತ. ನಮ್ಮ ಡೆಸರ್ಟ್ ಸರ್ಪ್ರೈಸ್. ನೀವು ವೇಟ್ ಮಾಡಿ ನೋಡ್ಬೇಕು ಲಾಸ್ಟ್ ನಾವು ಏನು ಮಾಡ್ತೀರಿ ಅಂತ. ವಾಚ್ ಅಷ್ಟೇ. ಸೊ ಇವ್ರದ್ದು ಲಾಸ್ಟಿಗೆ ತಗೋಬೇಕು ಕ್ಲಿಪ್ ಅಂತ ಅನ್ಸುತ್ತೆ. ದೇ ಆರ್ ನಾಟ್ ರಿವೀಲಿಂಗ್ ದ ಡೆಸರ್ಟ್ ನೇಮ್ ಆರ್ ವಿಚ್ ಕೈಂಡ್ ಆಫ್ ಡೆಸರ್ಟ್ ಇಸ್ ಇಟ್ ಅಂತ. ದೇಸಿ ವೆಜ್ ಇವರು. ಸೊ ಕಂಪ್ಲೀಟ್ಲಿ ವೆಜ್. ಸೊ ವೆಜ್ಜಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದಾರೆ ಕೇಳೋಣ. ಸೊ ವಾಟ್ ಕೈಂಡ್ ಆಫ್ ಅ ಡೆಸರ್ಟ್ ಆರ್ ಯು ಗೋನಾ ಮೇಕ್ ಟುಡೇ ಆ್ಯಂಡ್ ಹೌ ಸ್ಪೆಷಲ್ ಇಸ್ ಇಟ್ ಆ್ಯಂಡ್ ಆರ್ ಯು ಪ್ರಿಪೇರ್ಡ್ ಫಾರ್ ಇಟ್? Yes, we are super prepared for it. Okay. We are making a French classical opera cake, but with a twist that is strawberry and pistachio flavor. Oh. So it is like a base of crispy biscuits, then jelly of strawberry, then animal sponge, Okay. then pistachio mousse,
and white chocolate ganache on the top. Sounds interesting and tasty, guys. I'm so excited to taste their dessert. OG ಬಾಯ್ಸ್ ಥರ ಇದ್ದಾರೆ ಇವರಿಬ್ರು. ಏನು ಪ್ರಿಪೇರ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಇವರಿಬ್ರು ಮ್ಯೂಸಿಷಿಯನ್ಸ್. ಸೊ ಐ ಆಮ್ ಸೋ ಎಕ್ಸೈಟೆಡ್. ಸ್ವಲ್ಪ ಆರ್ಟಿಸ್ಟಿ ಥರ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲೆಟ್ ಮಿ ಆಸ್ಕ್ ದೆಮ್ ವಾಟ್ ಕೈಂಡ್ ಆಫ್ ಡೆಸರ್ಟ್ ದೇ ಆರ್ ಗೋನಾ ಮೇಕ್ ಟುಡೇ. So guys, tell me which kind of dessert are you gonna make today? We're making Turkish milk cake. Okay. So yeah, let's see. We don't have eggs, so eggs are coming, so we're waiting for that. But why did you choose this dessert only? Because it was easy. What? It was easy. So will it look good Yeah, it will be best. in garnish, in plating wise? It will be better than Honey's team. So yeah. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. So bad, Ayan. This is not good. You're hurting me. ಇವ್ನು ನಿಂಗೆ ಗೈಸ್ ಸ್ವಲ್ಪ ತಲೆಗೇನೆ ಹಾಕ್ತಾನೆ, ಏನು ಮಾಡೋಕ್ಕಾಗಲ್ಲ. ಪ್ರಸಿದ್ಧ ಸ್ವಲ್ಪ ಸ್ಟೇಜ್ ಫಿಯರ್ ತೋರಿಸ್ತಾ ಇದ್ದಾನೆ, ನನ್ನ ವ್ಯೂವರ್ಸ್ ನೋಡ್ತಾರೆ ಅಂತ ಹೇಳಿ. ಸೊ ವಾಟ್ ಎವರ್, ಐ ಡೋಂಟ್ ಕೇರ್. ಇವಾಗ ಅಯಾನ್ ನನಗೋಸ್ಕರ ನಮ್ಮ ವ್ಯೂವರ್ಸ್ಗೋಸ್ಕರ ಒಂದು ಸಾಂಗ್ ಆಡ್ತಾನೆ. ಕಮಾನ್ ಅಯಾನ್, ಸಿಂಗ್ ಅ ವಂಡರ್ಫುಲ್ ಸಾಂಗ್. ಓಕೆ, Oh, I have to sing. जल्दी करना है. कि होना जाए प्यार तुमसे मुझे, कर देगा बर्बाद इश्क मुझे. होना जाए प्यार तुमसे मुझे, कर देगा बर्बाद इश्क मुझे. Yeah, that's it. Thanks so much for respecting me. I hate to remember, we will win. Oh, whatever. ಸೊ ಇವರು ಪಕ್ಕ ಪ್ರೊಫೆಷ್ನಲ್ಲು, ಯಾಕಂದರೆ ಯಾವಾಗಲೂ ಕಿಚನಲ್ಲೇ ಇನ್ವಾಲ್ವ್ ಆಗಿರ್ತಾರೆ ಇವರಿಬ್ರು ಹುಡುಗರು. ಸೊ ಐ ಆಮ್ ಸೊ ಎಕ್ಸೈಟೆಡ್. ಮೇ ಬಿ ದೇ ಆರ್ ಗೋನಾ ಮೇಕ್ ಡೆಸರ್ಟ್ ವಿತ್ ಚಾಕ್ಲೇಟ್ ಅಂತ ಅನ್ಸುತ್ತೆ. ನಾವು ಮಾಡ್ತೀವಿ ಚಾಕ್ಲೇಟ್ ರಮ್ ಬಾಲ್ಸ್. ಚಾಕ್ಲೇಟ್ ರಮ್ ಬಾಲ್ಸ್. ಸೊ ಇವಾಗನ ಇನ್ಫ್ಯೂಸ್ ರಮ್ಮಾ? ಅಲ್ಲ, ಮಿಕ್ಸ್ ರಮ್. ಮಿಕ್ಸ್ ರಮ್ಮಾ? ಹೌ ಮೆನಿ ml do you gonna mix ರಮ್? 60. ಓಕೆ ಗೈಸ್, ಇದೊಂಥರ ಫುಲ್ಲು ಪಾರ್ಟಿ ವೈಬ್ ಡೆಸರ್ಟ್ ಮಾಡ್ತಾ ಇದ್ದಾರೆ ಇವರು. ಇನ್ನೊಂದು ಚಾಕ್ಲೇಟ್ ರಮ್ ಬಾಲ್ಸ್ ಅಂತೆ. ಸ್ಟೂಡೆಂಟ್ ರಾಹುಲ್. ಸೊ ಅವನೇನೋ ಮಾಡ್ತಾ ಇದ್ದಾನೆ ಸ್ಪೆಷಲ್ ಆಗಿ, ಅಂದರೆ ಇಟ್ ವಿಲ್ ಬಿ ವೆರಿ ಸ್ಪೆಷಲ್ ಆ್ಯಂಡ್ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏನು ಹೇಳ್ತಾರೆ ನಮ್ಮ ರಾಹುಲ್ ಅವರು, ಕೇಳೋಣ ಬನ್ನಿ. ಸೊ ಏನು ಹೇಳಬೇಕು ಅಂತ ಹೇಳಿದ್ರೆ ಹೇಳ್ತೀನಿ. ಓಕೆ, ಏನು ಡೆಸರ್ಟ್ ಮಾಡ್ತಾ ಇದ್ದೀರಾ ಇವತ್ತು? ಸೊ ಡೆಸರ್ಟ್ ಏನಂದರೆ ಇದು ಮ್ಯಾಂಗೋ ಸೀಸನ್ ಅಂದ್ರಿಂದ ಸೊ ಮ್ಯಾಂಗೋ ಪನಕೋಟ ಮಾಡ್ತಿದ್ದೀನಿ. ಏನು? ಮ್ಯಾಂಗೋ ಪನಕೋಟ. ಪನಕೋಟ ಅಂದರೆ? ಪನಕೋಟ ಅಂದರೆ ಇಟ್ಸ್ ಲೈಕ್ ಪುಡ್ಡಿಂಗ್ ಥರನೇ, ಸೊ Okay. ಜೆಲ್ಲಿ ಟೈಪ್ ಇರುತ್ತೆ. ಹಾಂ. ಆಮೇಲೆ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ಗೆ ಸ್ಟ್ರಾಬೆರಿ ಟ್ರೆಸ್ಲೆಸಸ್ ಅಂದರೆ ತುಂಬ ಇಷ್ಟ. ಸೊ ಅವಳು ಇರ್ಬೇಕಾದ್ರೆ ಮಾಡೋಕ್ಕಾಗಲಿಲ್ಲ, ಸೊ ಇವಾಗ ಮಾಡ್ತಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೊ ಯಾರಾದರೂ ನೋಡಿ ಚೆನ್ನಾಗಿದೆ ಅಂದ್ರಿ ಸಾಕು, ಟಾಟಾ ಬೈ ಬೈ. ಗೈಸ್ ಸ್ವಲ್ಪ ಅದೇ ನಾನು ಅನ್ನಲಿಲ್ವಾ, ಡಿಫ್ರೆಂಟ್. ಈ ಮಂಚನೇ ಡಿಫ್ರೆಂಟು. ಗರ್ಲ್ ಫ್ರೆಂಡ್ ಇದ್ದಾಗ ಏನೂ ಮಾಡಲಿಲ್ಲ, ಇವಾಗ ಗರ್ಲ್ ಫ್ರೆಂಡ್ ಇಲ್ಲದೆ ಇರಬೇಕಾದ್ರೆ ಮಾಡ್ತಾ ಇದ್ದಾನೆ. ಏನೋ ಮಾಡಲಿ, ಒಟ್ಟಿನಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು. ದೇ ಹ್ಯಾವ್ ಟು ಗ್ರೋ, ಅಷ್ಟೇ ಅಲ್ವಾ? ಅಷ್ಟೇ. ಸೊ ರಾಹುಲ್ ಅವರೇ ಏನು ಹೇಳ್ತೀರಾ ನೀವು? ಏನು ಹೇಳಲ್ಲ. ನಿಮ್ಮ ಟೀಮ್ಮೇಟ್ ಯಾರು? ರಾಹುಲೇ. ಸೊ ಗೈಸ್, ಇಬ್ಬರು ರಾಹುಲ್ ಎಸ್. ಸೊ ಇಬ್ಬರು ಸೇರ್ಕೊಂಡು ಡೆಸರ್ಟ್ ಮಾಡ್ತಾ ಇದ್ದಾರೆ. ಹೌ ಎಕ್ಸೈಟೆಡ್ ಆರ್ ಯು ರಾಹುಲ್? ಸೂಪರ್ ಎಕ್ಸೈಟೆಡ್. ರಾಹುಲ್ ಜೊತೆ ಇದ್ರೆ ಸೂಪರ್ ಎಕ್ಸೈಟೆಡ್. ಹಾಂ, ಅದು ನಿಜ. ನಾಟಿಯಸ್ ಟೀಮ್ಸ್ ಅವರು. ಅಲ್ಲಿಗೆ ಹೋದರೆ ತರಲೆ ಟೀಮು, ಯಾಕಂದರೆ ಈ ಟೀಮಲ್ಲಿ ನಿತೇಶ್ ಇದ್ದಾನೆ. ನಿತೇಶ್ ಇದ್ದಿದ್ದ ಕಡೆ ಕಾಮಿಡಿ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನಾನು ನಂಬ್ತೀನಿ. ಸೊ ನಿತೇಶ್, ಯಾವ ಡೆಸರ್ಟ್ ಮಾಡ್ತಾ ಇದೆಯಾ ಇವತ್ತು? ನಾನು ಇಂಡಿಯನ್ ಡಿಶ್ ಗುಲಾಬ್ ಜಾಮೂನ್. ಹಾಂ, ಗುಲಾಬ್ ಜಾಮೂನ್ ನಿಜವಾಗ್ಲೂ ನಿಜ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀವಿ. ಇಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ಫ್ರಮ್ ಸ್ಕ್ರ್ಯಾಚ್. ಸೊ ಚೆನ್ನಾಗಿರುತ್ತೆ. ಐ ಆಮ್ ಹ್ಯಾಪಿ ದಟ್ ಯು ಹ್ಯಾವ್ ಚೋಸನ್ ಇಂಡಿಯನ್ ಡೆಸರ್ಟ್. ಸೊ ನಿಖಿಲ್ ಏನಕ್ಕೆ ನಿತೇಶ್ ಜೊತೆ ಟೀಮ್ ಅಪ್ ಆದ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಸೊ ಕೇಳೋಣ. ಆ್ಯಂಡ್ ವೈ ಗುಲಾಬ್ ಜಾಮೂನ್ ಅಂತ ಅವನು ಕೇಳೋಣ. ಯಾಕಂದ್ರೆ ಇವನು ಒಳ್ಳೆ ಶೆಫ್ ಇವನು, ಸೊ ಅದಕ್ಕೆ ಇವನು ಅಷ್ಟೇನಾ? ಸೊ ವೈ ಗುಲಾಬ್ ಜಾಮೂನ್? ಶೆಫ್ ಚೂಸ್ ಮಾಡಿರೋದು. ಗೈಸ್, ಇಂಡಿಯನ್ ಶೆಫ್. ಸೊ ನೋಡೋಣ ಎಲ್ಲ ಔಟ್ಕಮ್ ಹೆಂಗೆ ಬರುತ್ತೆ ಅಂತ. ಬಟ್ ಏನು ಮಾಡ್ತಾ ಇದ್ದೀವಿ ಅಂತ ನಾವು ನಮ್ಮ ಸ್ಟೇಷನ್ ಅಂತ ತೋರಿಸ್ತೀವಿ, ಬನ್ನಿ. ಹನಿ ಚಾನಲ್ನ ನಾನು ಹೈಜಾಕ್ ಮಾಡಿದ್ದೀನಿ. ನನ್ನ ಟೀಮ್ಮೇಟ್ ಆಗಿ ತೇಜಸ್ ಇದ್ದಾನೆ, ಆ್ಯಂಡ್ ಆಲ್ಸೋ ಹೆಲ್ಪ್ಗೆ ಆಕಾಂಕ್ಷಾ ಇದ್ದಾಳೆ. ಸೊ ಇವತ್ತು ನಾವು ಯಾವ ಡೆಸರ್ಟ್ ಮಾಡ್ತಾ ಇದ್ದೀವಿ ಅಂತ ತೇಜಸ್ ಹೇಳ್ತಾನೆ. ಇಟ್ಸ್ ಬ್ಯಾಸ್ ಚೀಸ್ ಕೇಕ್. ಸೊ ಈ ಡೆಸರ್ಟ್ ನಾನೇ ಚೂಸ್ ಮಾಡಿದೆ, ಯಾಕಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಕೊಂಡೆ.
ಮೋಸ್ಟ್ ಪ್ರಾಬಬ್ಲಿ ಯಾರೂ ಇದನ್ನು ಮಾಡಿರಲ್ಲ, ಇಲ್ಲಿ ತೊಗೊಂಡಿರಲ್ಲ ಅಂತ ಅಂದ್ಕೊಂಡು ಈ ಡೆಸರ್ಟ್ನ ತೊಗೊಂಡಿದ್ದೀವಿ. ಸೊ ವಿ ಹ್ಯಾವ್ ಟು ಸಿ ಹೆಂಗೆ ಅದು ಬರುತ್ತೆ ಔಟ್ಕಮ್ ಅಂತ ಹೇಳಿ. ಸೊ ವಾಟ್ ಲೈಕ್ ಹೌ ಎಕ್ಸೈಟೆಡ್ ಆರ್ ಯು ವರ್ಕಿಂಗ್ ವಿತ್ ಹನಿ? ಹನಿ ಒಂಥರ ತುಂಬ ಒಳ್ಳೆ ಹುಡುಗಿ, ನಾನು ನೋಡಿರೋ ಥರ ರೆಸ್ಪೆಕ್ಟ್ ಕೊಡ್ತಾಳೆ. ಐ ಲೈಕ್ ದಟ್. ಥ್ಯಾಂಕ್ ಯು ತೇಜಸ್. ಸೊ ಬನ್ನಿ ಇವಾಗ ನಮ್ಮ ಡೆಸರ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ಇವಾಗ ನಮ್ಮ ಚೀಸ್ ಕೇಕ್ ರೆಡಿಯಾಗಿದೆ. ಅಂದರೆ ಬೇಕಿಂಗಿಗೆ ಇಟ್ಟಿದ್ದೀವಿ 240 ಡಿಗ್ರಿ ಸೆಲ್ಸಿಯಸಲ್ಲಿ 30 ಮಿನಿಟ್ಸ್ ಬೇಕ್ ಮಾಡಬೇಕು. ಸೊ ನೋಡೋಣ ಇನ್ನು ಹೆಂಗೆ ಬರುತ್ತೆ ಔಟ್ಕಮ್ ಅಂತ ಹೇಳಿ. ಆ್ಯಂಡ್ ಚಾಕ್ಲೇಟ್ ರಮ್ ಬಾಲ್ಸ್. ಸೊ ಐ ಕಾಂಟ್ ಸಿ ಎನಿ ಬಾಲ್ಸ್ ಹಿಯರ್. ಸೊ ಲೆಟ್ ಮಿ ಆಸ್ಕ್ ದೆಮ್ ವೇರ್ ಇಸ್ ದ ಬಾಲ್ಸ್? They are still in preparation. Where is it? We need to put this in fridge for 1 hour. And Okay. after that we will make it to balls. Shape it into balls. Then we'll add Oreo crisps, powder or Oreo cookie powder. cookie powder. Oreo crunches, huh? Yeah, Crunches. Okay guys, final result hasn't come. They have to freeze it for an hour. Then we will see how will the outcome come. So we have to wait for the outcome. So let's ask the next coming team. ವೆರಿ ಹೈಜೀನ್ ನೋಡಿ ಎಷ್ಟು ಟೈಡಿ ಆಗಿದೆ ಅಂತ ಹೇಳಿ ಸ್ಟೇಷನು. ಸೊ ದಿಸ್ ಇಸ್ ದ ಓನ್ಲಿ ಸ್ಟೇಷನ್ ವೇರ್ ದೇ ಆರ್ ಮೇಂಟೈನಿಂಗ್ ದ ಕ್ಲೆನ್ಲಿನೆಸ್. ಸೊ ಹೌ ಹ್ಯಾಪಿ ಆರ್ ಯು ಅಬೌಟ್ ದಿಸ್ ಥಿಂಗ್? I'm really proud of my work here. It's really massive. ಗೈಸ್ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ? ನಮ್ಮ ಸ್ಟೇಷನ್ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಔಟ್ಕಮ್ಮು ಹಂಗೆ ಬರುತ್ತೆ. ಇಲ್ಲ, ಸ್ಟೇಷನ್ ಎಷ್ಟು ಗಲೀಜಿರತ್ತೋ ಔಟ್ಕಮ್ ಅಷ್ಟೇ ಚೆನ್ನಾಗಿರುತ್ತೆ. ಗೈಸ್ ಇವರು ಏನದು ಈ ಹೊರಗಡೆ ಫುಡ್ ಸ್ಟ್ರೀಟಲ್ಲಿ ಮಸಾಲ ಪುರಿ ಗೋಲ್ಗಪ್ಪ ಮಾಡಲ್ವ, ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ದೇ ಆರ್ ಮೇಕಿಂಗ್ ಇಂಡಿಯನ್ ಡೆಸರ್ಟ್. ಸೊ ದೇ ಆರ್ ಸ್ಟಿಲ್ ಪ್ರಿಪೇರಿಂಗ್. ಸೊ ಲೆಟ್ ಅಸ್ ಆಸ್ಕ್ ದೆಮ್ ಹೌ ಇಸ್ ದೇರ್ ಪ್ರಿಪರೇಷನ್ ಫಾರ್ ದ ಡೆಸರ್ಟ್, ಇಂಡಿಯನ್ ಡೆಸರ್ಟ್. It's going so funny. Why funny? My teammate is not good. See there. His teammate is working in other teams rather than in his own team. So it's a bit, yeah. And SSN But is helping us. So do you think so that the dessert will come out good? yeah, absolutely, it's come good. When SSN is there, it's come. ಅವರು ಆ್ಯಂಡ್ ಇಲ್ಲಿ ಹೆಲ್ಪ್ ಮಾಡೋಕ್ಕೆ ಬಂದು ಕನ್ಫ್ಯೂಸ್ ಮಾಡ್ತಾರೆ. ಯಶಸ್ವಿನಿ ಇದ್ದಾರೆ. ಸೊ ಯಶಸ್ವಿನಿ ಮಾಡ್ತಾ ಇದ್ದೀನಾ? Of course. ನೋಡಿ ಅವ್ರ ಟೀಮೇಟ್ ನೋಡ್ಕೊಂಡಿದ್ದಾರೆ ಗೈಸ್. ಇದು ತಪ್ಪಾ ಸರಿನಾ ನೀವೇ ಹೇಳಬೇಕು. ತುಂಬ ಆತರ್ಗ ಆಂಜನೇಯ ಥರ ಆಡ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾನೆ. ಕೇಳಿ ಅವನ್ನ. ಅರ್ಜೆಂಟ್ ಅಲ್ಲ, ನನ್ನ ಟೀಮ್ಮೇಟ್ ಹೆಂಗೂ ಸರಿ ಇಲ್ಲ. ಟೀಮ್ಮೇಟ್ ಇಟ್ಕೊಂಡು ವಾಚ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಡಿಶ್ ಮಾಡಬೇಕಂತ ಬೇರೆ ಟೀಮ್ ಬಂದು ಹೆಲ್ಪ್ ಮಾಡ್ತಾರೆ. ನನಗೆ ನಾಚಿಕೆ ಮಾಡಿಬಿಡಿ, ಇವ್ನಿಗೆಲ್ಲ ಏನು ಮಾಡೋದು ಅನ್ನೋದು ಗೊತ್ತಿಲ್ಲ ನನಗೆ. ಮಾಡ್ಬಿಡಬೇಕು, ತಿಂದ್ಬಿಡ್ಬೇಕು, ಮನೆಗೆ ಹೋಗ್ಬಿಡ್ಬೇಕು, ಗರ್ಲ್ ಫ್ರೆಂಡ್ ಜೊತೆ ಆಚೆ ಹೋಗ್ಬಿಡ್ಬೇಕು. Okay guys, in his memory of his girlfriend, Rahul is gonna make a dessert dedicating to her ex-girlfriend. So we'll ask how is the Not like that. I just simply. Yeah. But why your ex-girlfriend? Why that dessert? Why She Trestlicious? likes strawberry Trestlicious, so I want to make it so that today I'm making this. How is your preparation going on to make a best dessert? It's going very good. We are working very hard. Really hard? Yeah, really hard. Okay, we'll see the outcome, guys. Come, let's go to the other team. One of the team in kitchen, that is Srividya alone. She's making a wonderful dessert, one of my favorite dessert too. So let us ask which is the dessert and how was the preparation for this? So I'm making brownies right now, chocolate brownies to be exact. But why brownie? Why did you choose this dessert? It's a food that gives me so much comfort. So all the best for your dessert, Thank Srividya. you. ನಾನು ಟೇಸ್ಟು ನೋಡಿಲ್ಲ. ಇಲ್ಲ ನಿತೇಶ್ ಕರಿ ಜಾಮೂನ್, ಬ್ಲ್ಯಾಕ್ ಜಾಮೂನ್ ನೋಡಿ ಅಲ್ಲಿ ಕಲರ್ ಮಾಡ್ಬಿಟ್ಟಿದ್ಯಾ? ನಿತೇಶ್ ಜಾಮೂನ್ ಕರೆಕ್ಟಾಗಿ ಮಾಡಿದ್ದೆ. ಒಂದು ಬ್ರೇಕ್ ಮಾಡಿ ಹೋಗ್ಬಿಟ್ಟ ರಾಹುಲ್. ನೋಡಿ ಸರ್, ಬ್ಲ್ಯಾಕ್ ಮಾಡಿದ್ದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣ್ತಾ. ನಿತೇಶಿನ ಅಮೋಘವಾದ ಡೆಸರ್ಟ್ನ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ. ಏನು ಮತ್ತೆ ಹೇಳ್ತೀರಾ? ನಿತೇಶ್ ಜಾಮೂನ್. ನಿತೇಶ್ ಕರಿ ಜಾಮೂನ್. ಕರಿ ಜಾಮೂನ್ ಸ್ನಾನ್ ಮಾಡಿದ ರಾಹುಲ್ ಮಾಡಿರೋದು. ಆ್ಯಕ್ಚುಲಿ ಹೌದು. ಓಕೆ, ಆ್ಯಕ್ಚುಲಿ ಚೆನ್ನಾಗಿ ಕರೆಕ್ಟಾಗಿದೆ ಕಲರು. ಬಟ್ ಇವಾಗ ಟೇಸ್ಟ್ ನೋಡೋಣ.
ಆ್ಯಕ್ಚುಲಿ ಹಂಗೆ ಮಾಡಬಾರ್ದು, ಬಟ್ ಸ್ಟಿಲ್ ಟೇಸ್ಟ್ ನೋಡ್ತಾ ಇದ್ದೀನಿ. ಸೊ ನೀವು ಇಟ್ಕೊಳ್ಳಿ, ನಿಮ್ಮ ಟೇಸ್ಟ್ ಮಾಡು ಬದುಕಿರ್ಲಪ್ಪ ನಾನು. ಬಿಸಿದ್ಯಾ? ಹೆಂಗಿದೆ? ಚೆನ್ನಾಗಿದೆ ತಾನೆ? ಬೆಂದಿಲ್ಲ ಒಳಗಡೆ. ಅವಳೆಲ್ಲ ದೊಡ್ಡ ಮಾಡಿಬಿಟ್ಟಿದ್ದಾರೆ. ಟೇಸ್ಟ್ ಚೆನ್ನಾಗಿದೆ ತಾನೆ? ಟೇಸ್ಟ್ ಚೆನ್ನಾಗಿದೆ ಗೈಸ್, ಬಟ್ ಇವ್ರು ನೀಟಾಗೆ ಫ್ರೈ ಮಾಡಿಲ್ಲ ಬಾಲ್ಸ್ನ. ಇವನು ಮಾಡಿರೋ ಅಲ್ಲಿಗೆ ಇಲ್ಲೇ ಇರಲಿ, ಅದು ಇಲ್ಲೇ ಇರಲಿ. ಲೋ ನಿಖಿಲ್, ಏನೇ ಇದು? ಗೈಸ್ ನೋಡಿ ಬನ್ನಿ, ಸ್ವಲ್ಪ ಹತ್ರ ತಗೊಳ್ಳಿ ನೋಡಿ. ಇದು ಬ್ಲ್ಯಾಕ್ ಮಾತ್ರ ರಾಹುಲ್ ಮಾಡಿರೋದು, ಓಕೆನಾ ಗೈಸ್? ಬಟ್ ಇವನು ನೀರು ಹಾಕಿರೋದಕ್ಕೆ ಹಿಂಗೆ ಬಿಟ್ಕೊಂಡಿದೆ. ಆ್ಯಕ್ಚುಲಿ ನೀಟ್ ಮಾಡಿಲ್ಲ, ಹಾಗಾಗಿ ಹಿಂಗಿದೆ. ಅದೊಂಚೂರು ಓಪನ್ ಮಾಡಿ ತೋರಿಸು. ಸೊ ಹೇಳಿ ನಿಖಿಲ್ ಅವರೇ, ನಿಮ್ಮ ಪಾತ್ರ ಏನಿದೆ ಇದರಲ್ಲಿ? ಬಹುಶಃ ಇವನು ಒಳ್ಳೆ ಶೆಫ್ ಆಗ್ತಾನೆ ಮುಂದೆ. ನೋಡಬಹುದು. ಫೇಲ್ಯೂರ್ ಗೈಸ್. ನಮ್ಮ ಫೇವ್ರೆಟ್ ಆಂಟಿ ಬಂದಿದ್ದಾರೆ. ನಾನು ತುಂಬ ಚೆನ್ನಾಗಿದೆ, ಬನ್ನಿ ಟೇಸ್ಟ್ ಮಾಡಿ ಅಂತ ಅಂದೆ. ಆಂಟಿ ಇವಾಗ ನಮಗೋಸ್ಕರ ತಿಂತಾರೆ. ಮೈಂಡ್ ಬ್ಲೋಯಿಂಗ್ ಅಂದ್ಬಿಟ್ಟಿದ್ದಾರೆ ಆಂಟಿ. ಸಾಕು, ಇದಕ್ಕೆ ಮೇಲೆ ಏನು ಕ್ರೆಡಿಟ್ಸ್ ಬೇಡ ನನಗೆ. ಏನು ಬೆಂದಿಲ್ಲ. ಫಸ್ಟ್ ಆಫ್ ಆಲ್ ಇದು ಗುಲಾಬ್ ಜಾಮೂನೇ ಅಲ್ಲ. ಇವಾಗ ನಾವು ಆದಿತ್ಯ ಆ್ಯಂಡ್ ಶಮಂತ್ ಮಾಡಿರೋ ಡೆಸರ್ಟ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇವತ್ತೇ ತಗೋಬೇಕು ಅನಿ. ಜಿಮ್ ಹೋಗ್ತಾಳ ನೀ. ಚೆನ್ನಾಗಿದೆ ಗೈಸ್, ನಂಗೆ ಇಷ್ಟ ಆಯಿತು. ಇನ್ನೊಂದು ಸ್ವಲ್ಪ ಅವ್ರು ಫ್ರೀಸ್ ಮಾಡಬೇಕಾಗಿತ್ತು ಅಂತ ಅನಿಸ್ತು. ಕ್ರೀಮಿಯಾಗಿದೆ, ಇನ್ನು ಸೆಟ್ ಆಗಿದ್ರೆ ಚೆನ್ನಾಗಿರ್ತಾಯಿತ್ತೇನೋ, ಬಟ್ ಚೆನ್ನಾಗಿದೆ. So as we said that we are going to make better than honey, so yeah, here it is. Turkish milk cake. It's so tasty. ಬೆಸ್ಟ್ ಫ್ರೆಂಡ್ಸ್ ಒಂದು ಟೀಮ್ ಅಪ್ ಆಗಿ ಒಂದು ಡೆಸರ್ಟ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಡೆಸರ್ಟ್, ಡಿಫ್ರೆಂಟ್ ಡೆಸರ್ಟ್. ಸೊ ಕೇಳೋಣ ಈ ಡೆಸರ್ಟ್ ಬಗ್ಗೆ ಏನು ಹೇಳ್ತಾರೆ. ವಾಟ್ಸ್ ದ ನೇಮ್ ಆಫ್ ದ ಡೆಸರ್ಟ್? ಸೊ ಇದು ಆ್ಯಕ್ಚುಲಿ ಪೀನಾ ಕೊಲಾಡಾ ಐಸ್ ಕ್ರೀಮ್, ಕೋಕೋನಟ್ ಆ್ಯಂಡ್ ಪೈನಾಪಲ್ ಫ್ಯೂಷನ್ ಮಾಡಿ ಐಸ್ ಕ್ರೀಮ್ ಮಾಡಿರೋದು. ಏನು ಹೇಳಿ? We added a layer of agar-agar and strawberry. So let's have a test with Miss Hanishri. What's your opinion? So I'm getting exactly the chunks of strawberry, where I don't feel like it's pakka plain cheesecake. It's definitely tasting as a strawberry. I'm really loving this, and the agar-agar taste, it's giving me a jelly vibe. It's cool. Out of 10, what is your marks, honey? So out of 10, I would rate 8. 8? Seriously? No, okay, 9. I would rate a 10 on 10. ಸ್ವಲ್ಪ ಹಾಕು, ಕಸ ಇದೆ. ಅದು ನಂಗೆ ಗೊತ್ತು, ಸುಮ್ಮನೆ this is Bass cheesecake. ಫೋಟೋ ಅಂತ ತಗೊಳ್ರೆ ಅದನ್ನ. Photo. That's a nice shot actually. With that sauce. Burnt Bass cheesecake. Why is it called burnt? Sir, because the outer layer is burnt, sir. Due to the baking, over baking it is burnt. And I'm just asking you. Is it? Yes, sir. That is the reason. Yes, sir. Where is it originated? Which country? Spain, sir. ಗೈಸ್, ಇವಾಗ ನನ್ನ ಫ್ರೆಂಡ್ಸ್ ಟೇಸ್ಟ್ ಮಾಡಿದ್ದಾರೆ, ಹೇಳ್ತಾರೆ ಹೆಂಗಿದೆ ಅಂತ ಹೇಳಿ. ಹೇಗಿದೆ? ಚೆನ್ನಾಗಿದೆ. ಕೇಕ್ ಫುಲ್ ಸಾಫ್ಟ್ ಆಗಿದೆ, ಡಾರ್ಕ್ ಚಾಕ್ಲೇಟ್ ಜೊತೆ ಚೆನ್ನಾಗಿದೆ. ಗೈಸ್, ಇವಾಗ ನಾನು ಪ್ರೆಸೆಂಟೇಷನ್ ವೈಸ್ ಚೆನ್ನಾಗಿತ್ತು ಅಂತ ಅಂದರು, ಓವರ್ ಕುಕ್ಡ್ ಆಯಿತು ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಅದರಲ್ಲಿ ವರ್ಕ್ ಮಾಡಿ ಪ್ರೂವ್ ಮೈ ಸೆಲ್ಫ್ ಫಾರ್ ದ ನೆಕ್ಸ್ಟ್ ಟೈಮ್. ಸೊ ಇವಾಗ ಚಾಕ್ಲೇಟ್ ಗನಾಶ್ ಜೊತೆ ಡಿಪ್ ಮಾಡಿಕೊಂಡು ಬ್ಯಾಸ್ ಚೀಸ್ ಕೇಕ್ನ ತಿಂತಾಯಿದ್ದೀನಿ. ಇದು ನಾನು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೆ. ನಾರ್ಮಲ್ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದಿದ್ರೆ ಇನ್ನು ಸ್ವೀಟಾಗಿ ಬರ್ತಾಯಿತ್ತು ಅಂತ ಅನಿಸ್ತು. ಇದು ಬಿಟರಿ ಇದೆ ಸ್ವಲ್ಪ, ಬಟ್ ಹೆಲ್ತಿಯಾಗಿ ಚೆನ್ನಾಗಿದೆ. So I liked it, guys. I am tasting Turkish milk cake, which is prepared by Ayan and Prasid.
So, so let me taste it. Moment of truth. It's so good, guys. It's better than honey's. Oh, it was actually good, bro. You should have I tried know. that shit. Come, you didn't taste it. No, I didn't taste. Taste. Give no. That's cheesecake. Oh. Oh, add this thing, bro. Yeah. It was so good. Yeah. It's good. You like it, honey? But I. Awesome. Yeah, I think the combination was very good. Thickness of the cheesecake and the a bit darkish sweetness, bitterness from the chocolate was giving up a real good combination. Really loved it. Keep it up. बचा ही गया है इसमें. Okay, guys, so most awaited dessert. So let us ask them how was it and how did our chefs react for their dessert. They told it was very nice, but we should have named it something different. We named it opera cake, but it is not an opera cake, obviously. So But I'm gonna taste it. the taste is very nice. Let me taste it. ಏನೋ ಅಂದಂತೆ The jelly is too tangy. Pistachio cream is very good. Thank you. Everything is nice, guys. A bit it's tangy, it's fine. This is our first try, and the first try should not be like there's no any rule that it should be perfect, but it's okay. We are still learning. We will learn better. Yes. Guys, rum ಚಾಕ್ಲೇಟ್ ರಮ್ ಬಾಲ್ಸ್ ನಾನು ಹೇಳ್ದಂಗೆ ಬಾಲ್ಸ್ ಬಂದಿಲ್ಲ ಬಟ್ ಇವಾಗ ಸೀರಿಯಸ್ ಆಗಿ ರಮ್ ಟೇಸ್ಟ್ ಇದೆ. ಸೊ ಹೆವಿ ಕ್ರೇಜಿ ಆಗಿದೆ. ರಮ್ ಟೇಸ್ಟ್ ಬರ್ತಾ ಇದೆ, ನಂಗ್ ಸ್ಮೆಲ್ ಬರ್ತಾ ಇದೆ. ಆ್ಯಕ್ಚುಲಿ ಟೇಸ್ಟ್ ಮಾಡೋಣ. ಸಖತ್ತಾಗಿದೆ ಗೈಸ್. ಇಟ್ಸ್ ಅ ಗುಡ್ ನ್ಯೂ ಟ್ರೈ ಅಂತ ಅನ್ಸುತ್ತೆ. ಈ ಥರ ಇನೋವೇಟಿವ್ ಆಗಿ ಯಾರೂ ಮಾಡಿಲ್ಲ ಆಲ್ಕೋಹಾಲ್ ಯೂಸ್ ಮಾಡಿ. ಗೈಸ್, ನಮ್ಮ ಮೋಸ್ಟ್ ಅವೈಟೆಡ್ ಡೆಸರ್ಟ್ ಇದು ಗುಲಾಬ್ ಜಾಮೂನ್. ನಾವೆಲ್ಲ ರೇಗಿಸ್ಬಿಟ್ವಿ ಪಾಪ ನಿತೇಶ್ಗೆ. ಬಟ್ ಶೆಫ್ ಏನಂದ್ರು ಕೇಳೋಣ ಬನ್ನಿ. ಶೆಫ್ ಏನಂದರೆ ಲೈಕ್ ವಿ ಆರ್ ಡನ್ ಇಸ್ ಫಸ್ಟ್ ಟೈಮ್ ಚೆನ್ನಾಗಿದೆ ಅಂದರು ಅಷ್ಟೇ. ಅದೇ ಚೆನ್ನಾಗಿದೆ ಅಂದ್ರೆ ಸೊ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್, ಟೇಸ್ಟ್ ಮಾಡಿ ಹೇಳ್ತೀನಿ. ಶೆಫ್ ಚೆನ್ನಾಗಿದೆ ಅಂತ ಹೇಳಲ್ಲ, ಇವ್ರಿಗೆ ಅಂದಿದ್ದಾರೆ ಅಂದರೆ ಏನೋ ಚೆನ್ನಾಗಿ ಮಾಡಿದ್ದಾರೆ ಅಂತ ಅರ್ಥ. ಚೆನ್ನಾಗಿದೆ. ಯಾರು ಮಾಡಿದ್ದು ಟಚಪ್ಪು? ನಿತೇಶ್ ಏನೋ ಒಂದು ಟಚಪ್ ಮಾಡಿ ಕರಿ ಜಾಮೂನ್ ಮಾಡಿದ್ದಾನೆ. ಆ್ಯಕ್ಚುಲಿ ಚೆನ್ನಾಗಿದೆ ತಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಕೀಪ್ ಇಟ್ ಅಪ್ ನಿತೇಶ್. ಇಫ್ ಯು ಲೈಕ್ ದಿಸ್ ವ್ಲಾಗ್, ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.